ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ಬಿಜೆಪಿ ಇವತ್ತು ಎರಡು ಅಸ್ತ್ರವನ್ನ ಪ್ರಯೋಗಿಸಿದೆ. ಒಂದು, ವಿಧಾನಸಭೆಯೊಳಗೆ ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾದ ಭ್ರಷ್ಟಾಚಾರದ ಸದ್ದು. ಮತ್ತೊಂದು ಕಡೆ ಪರಿಷತ್ನಲ್ಲಿ ನಜೀರ್ ಅಹಮದ್ ಆಡಿದ್ದಂತಹ ಮಾತು ಬಿಜೆಪಿಗೆ ಆಹಾರ ಆಗಿತ್ತು. ಬನ್ನಿ ಏನೇನಾಯ್ತು ಹಾಗಾದ್ರೆ ಇವತ್ತು ಎರಡು ಸದನಗಳಲ್ಲಿ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಳ್ಳೋಣ. ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾದ ಭ್ರಷ್ಟಾಚಾರ ಬಿಜೆಪಿ ಪಾಲಿಗೆ ಬ್ರಹ್ಮಾಸ್ತ್ರವಾಗಿ ಸಿಕ್ಕಿದೆ. ಯಾಕೆಂದ್ರೆ ಬಾರ್ ಲೈಸೆನ್ಸ್ಗಾಗಿ ಅಬಕಾರಿ ಡಿಸಿ ಲಂಚ ಪಡೆಯುತ್ತಿದ್ದಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ರು. ಸಾಲದಕ್ಕೆ ದೊಡ್ಡವರಿಗೂ ಲಂಚದ ಪಾಲು ಹೋಗುತ್ತೆ ಅನ್ನೋ ಆಡಿಯೋ ಸಾಕಷ್ಟು ಸದ್ದು ಮಾಡಿತ್ತು. ಇದೇ ವಿಚಾರವನ್ನ ಇವತ್ತು ವಿಧಾನಸಭೆಯೊಳಗೆ ಬಿಜೆಪಿ ನಾಯಕರು ಅಸ್ತ್ರವಾಗಿ ಬಳಸಿಕೊಂಡಿದ್ದಾರೆ. ಅಬಕಾರಿ ಅಕ್ರಮ, ಪೆನ್ ಡ್ರೈವ್ ಪ್ರದರ್ಶಿಸಿದ ಅಶೋಕ್. ವಿಪಕ್ಷ ನಾಯಕ ಅಶೋಕ್ ವಿಧಾನಸಭೆ ಕಲಾಪದಲ್ಲಿ ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾದ ಭ್ರಷ್ಟಾಚಾರವನ್ನ ಪ್ರಸ್ತಾಪ ಮಾಡಿದ್ರು. ಆಡಿಯೋಗಳು ಇರೋ ಪೆನ್ ಡ್ರೈವ್ ತೋರಿಸಿ ಸರ್ಕಾರವನ್ನ ಕುಟುಕಿದ್ರು. ಆಡಿಯೋ ಬಂತು, ಹಿಂದೆ ಆಡಿಯೋ ಬಂತು, ಫಸ್ಟ್ ಆಡಿಯೋ, ಅದಕ್ಕೆ ಗ್ರೀನ್ ಹಾಕಿದ್ದೀನಿ. ಗ್ರೀನ್ ಫಸ್ಟ್ ಆಡಿಯೋ ಗ್ರೀನ್. ಯಾರಾದ್ರೂ ಬುದ್ಧಿ ಇದ್ದಿದ್ರೆ ಒಂದೆರಡು ತಿಂಗಳು ಬಿಟ್ಬಿಟ್ಟು ಮತ್ತೆ ಒಂದು ಆಡಿಯೋ ಬರ್ತದೆ, ಸಿಗ್ನಲ್ ಲೈಟು, ಹುಷಾರ್, ಎಲ್ಲ ಬಂದಾಗ ರೆಡಿ ಅಂತ ರೆಡಿಯಾಗಿರು. ಈಗ ರೆಡ್ ಬಂದ್ಬಿಡ್ತು, ಲೋಕಾಯುಕ್ತ ರೈಡ್ ಮಾಡಿ ಎತ್ತಾಕೊಂಡು ಹೋಗಿ ಎಲ್ಲ ಜೈಲಿಗೆ ಹಾಕ್ಬಿಟ್ಟಿದ್ದಾರೆ. ಇಷ್ಟಾದರೂ ಕೂಡ ಮಂತ್ರಿಗಳು ಹೇಳ್ತಾರೆ ನಾನಲ್ಲ, ನಾನವನಲ್ಲ, ನಾನವನಲ್ಲ, ನಾನವಲ್ಲ ಅಲ್ಲ. ಯಾವ ಅಧಿಕಾರದಲ್ಲಿ ಹೇಳ್ತಾ ಇದ್ದೀರಾ ನಾನವನಲ್ಲ? ಇಷ್ಟು ಮಾತ್ರವಲ್ಲ, ಅಬಕಾರಿ ಇಲಾಖೆ ವರ್ಷಕ್ಕೆಷ್ಟು ಹಣ ಗಳಿಸುತ್ತೆ ಅನ್ನೋದರ ಲೆಕ್ಕ ಬಿಟ್ಟು ಆರೋಪ ಮಾಡಿದ್ರು. ಪ್ರತಿ ತಿಂಗಳು 10 ರಿಂದ 15 ಸಾವಿರ ಒಂದೊಂದು ಶಾಪ್ಗೆ ಆವರೇಜ್ 21 ಕೋಟಿ ಆಯ್ತು ತಿಂಗಳಿಗೆ. ವರ್ಷಕ್ಕೆ ಎಷ್ಟಾಯ್ತು? 252 ಕೋಟಿ ಆಯ್ತು. ಇದಾದ ನಂತರ ಸಿಎಂ ಎಂಟ್ರಿ ಆದ್ರು. ಜಿ ವಿರುದ್ಧ ನಿರ್ಣಯ ಮಂಡಿಸಲು ಸಜ್ಜಾಗಿದ್ರು. ಆದ್ರೆ ಅಬಕಾರಿ ಸಚಿವರ ರಾಜೀನಾಮೆ ಪಡೆದು ನಿರ್ಣಯ ತೆಗೆದುಕೊಳ್ಳಿ ಅಂದ್ರು. ಅಬಕಾರಿ ಇಲಾಖೆ ಭ್ರಷ್ಟಾಚಾರದ ಬಗ್ಗೆ ಉತ್ತರ ಕೊಡಬೇಕು ಅಂತ ಪಟ್ಟು ಹಿಡಿದ್ರು. ರಾಜೀನಾಮೆ ತಗೊಂಡು ಸ್ಟಾರ್ಟ್ ಮಾಡಿ ಸರ್. 6 ಗಂಟೆಗೆ ಅಲ್ಲಲ್ಲ ಉತ್ತರ ಕೊಡ್ಲಿ. ಮೋದಿ ದೇಶದ್ರೋಹಿ ಎಂದಿದ್ದ ನಾಸಿರ್ ವಿರುದ್ಧ ಬಿಜೆಪಿ ನಿಗಿ. ಪ್ರಧಾನಿ ಮೋದಿ ದೇಶದ್ರೋಹಿ ಎಂದಿದ್ದ ಕಾಂಗ್ರೆಸ್ ಎಂಎಲ್ಸಿ ನಾಸಿರ್ ಅಹಮದ್ ವಿರುದ್ಧ ಬಿಜೆಪಿ ಕೆಂಡ ಕಾರಿದೆ. ಪರಿಷತ್ನಲ್ಲಿ ಇದೇ ವಿಚಾರ ಪ್ರಸ್ತಾಪಿಸಿ ಬಿಜೆಪಿ ನಾಯಕರು ರಾಜೀನಾಮೆಗೆ ಪಟ್ಟು ಹಿಡಿದ್ರು. ಕೈ ಮತ್ತು ಬಿಜೆಪಿ ನಡುವೆ ಮಾತಿನ ಹಂಗಾಮವೇ ನಡೆಯಿತು. ನಾನು ಅವತ್ತು ಹೇಳಿದ್ದು, ಇಡೀ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಫ್ಯಾಕ್ಟರಿಗಳು ಮುಚ್ಚಿದೆ, ಕಾರ್ಮಿಕರೆಲ್ಲ ಹೇಳಿದ್ದು ತಪ್ಪು ಆಯ್ತು. ಅದರಿಂದ ಕ್ಷಮೆ ಕೇಳಬೇಕು ಅಷ್ಟೇನೆ. ಎಲ್ಲೆಲ್ಲ ಮಾತಾಡೋಕೆ ಅವಕಾಶ ಇಲ್ಲ. ಬೆಂಬಲಿಸ್ತೀರಾ ನೀವು? ನಾಸಿರ್ ಅಹಮದ್ ರನ್ನ ಹೊರಗೆ ಹಾಕಿ ಅಂತ ಛಲವಾದಿ ಪಟ್ಟು ಹಿಡಿದ್ರು. ಇದಕ್ಕೆ ನೀವ್ಯಾರದನ್ನ ಹೇಳೋದಕ್ಕೆ ಅಂತ ಕೈ ನಾಯಕರು ಗುಡುಗಿದ್ರು. ಇದು ಅಪಮಾನ. ಸನ್ಮಾನ್ಯ ಪರಿಷತ್ನಲ್ಲಿ ಬಿಜೆಪಿ ನಾಯಕರು ದಾಳಿ ಮಾಡ್ತಿದ್ದಂತೆ ನಾಸಿರ್ ಅಹಮದ್ ವಿಷಾದ ವ್ಯಕ್ತಪಡಿಸಿದ್ರು. ಯಾರಿಗಾದ್ರೂ ನನ್ನ ಈ ಒಂದು ಮಾತಿಂದ ಏನಾದ್ರು ನೋವಾದ್ರೆ ವಿಷಾದವನ್ನು ಪಡ್ತೀನಿ. ಗುತ್ತಿಗೆದಾರನ ಬಳಿ ಕಮಿಷನ್ ಕೇಳುವ ವಿಡಿಯೋ ವೈರಲ್. ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರೇ ಡೀಲ್ಗೆ ಇಳಿದಿರುವ ಆರೋಪ ಕೇಳಿ ಬಂದಿದೆ. ಜಗನ್ನಾಥ ಹಾಗೂ ಗುತ್ತಿಗೆದಾರ ಮಾತನಾಡಿರುವ ವಿಡಿಯೋ ವೈರಲ್ ಆಗಿದ್ದು ಸಾಕಷ್ಟು ಚರ್ಚೆ ಹುಟ್ಟು ಹಾಕಿದೆ. 2.5 ಹೆವಿ ಆಗ್ತದೆ, ಹೊರಗೆ 2% ಕೊಡ್ತೀನಿ. ಈಗ ನೀವು ಅದಕ್ಕೆ 3% ಅಂದ್ರೆ ಹೇಳಿರೋದ್ರಿ. ಇಲ್ಲ, ನಾವು ನಮ್ದು ನೋಡ್ರಿ, ನಾವು ಸಣ್ಣವ್ರದೀವಿ. ಜರ ನೀವೇ ಹಿಡ್ಲಿಲ್ಲ ಅಂದ್ರೆ ಮತ್ತೆ ಅಲ್ರಿ. ಈಗ ನೀವು ಅಸೋಸಿಯೇಷನ್ದವರು, ನೀವು ನಮಗೆ ಹಿಡಿಬೇಕು, ಅವ್ರಿಗೆಲ್ಲ. ಗುತ್ತಿಗೆದಾರರಿಂದ ಕಮಿಷನ್ ಕೇಳಿದ ಆರೋಪದಡಿ ಸಂಘದ ಗೌರವಾಧ್ಯಕ್ಷ ಜಗನ್ನಾಥ್ ಹಾಗೂ ಸಂಘದ ಸಂಘಟನಾ ಕಾರ್ಯದರ್ಶಿ ಹನುಮಂತನನ್ನ ಅಮಾನತು ಮಾಡಲಾಗಿದೆ. ನಾನು ಕಮಿಷನ್ ಕೇಳಿಲ್ಲ, ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಅಂತ ಜಗನ್ನಾಥ್ ಆರೋಪ ತಳ್ಳಿ ಹಾಕಿದ್ದಾರೆ. ಇದು ನಮ್ಮ ಮೇಲೆ ಇದು ಬ್ರೇಕ್ ಮಾಡೋ ಸಲಕ್ಕೆ ಮುಂದೆ ಏನು ಕೇಳ್ಬಿಡ್ತೀವ, ಸಾಕಿದ್ರ ಮೇಲೆ ಏನಿಗೆ ಬ್ರೇಕ್ ಆಗಲಿ, ಇದೇನೇ ಮಾಡೋದ್ರೆ ತಾಣ ಮಾಡಿದೇವ ಅಂದ್ರೆ ಇದು ಬ್ರೇಕ್ ಆಗಲಿ ಅಂತ ಷಡ್ಯಂತ್ರ ಬಹುಶಃ. ಹರೀಶ್ ಜೊತೆ ಸುನಿಲ್, TV9 ಬೆಂಗಳೂರು. ಸಚಿವ RB ತಿಮ್ಮಾಪುರ ಅವರ ರಾಜೀನಾಮೆಗೆ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಆಗ್ರಹಿಸ್ತಾ ಇದೆ. ಯಾವ ಮಟ್ಟಿಗೆ ಅಂತ ಅಂದ್ರೆ, ಇಬ್ರು ದೋಸ್ತಿಗಳು ಅಂದ್ರೆ ಬಿಜೆಪಿ ಹಾಗೆ ಜೆಡಿಎಸ್ ಅಹೋರಾತ್ರಿ ಧರಣಿಗೆ ನಿರ್ಧರಿಸಿದ್ದಾರೆ.
ವಿಧಾನಸಭೆಯಲ್ಲಿ ವಿಪಕ್ಷದಿಂದ ಅಹೋರಾತ್ರಿ ಧರಣಿಗೆ ನಿರ್ಧರಿಸಲಾಗಿದ್ದು, ತಿಮ್ಮಾಪುರ ಉತ್ತರಕ್ಕೆ ಬಿಜೆಪಿ ಜೆಡಿಎಸ್ ತೃಪ್ತರಾಗ್ತಾ ಇಲ್ಲ. ತಪ್ಪು ಮಾಡಿಲ್ಲ, ರಾಜೀನಾಮೆ ಕೊಡಲ್ಲ ಅಂತ ಈಗಲೂ ಆರ್ ಬಿ ತಿಮ್ಮಾಪುರ್ ಹೇಳ್ತೀಯ. ತಿಮ್ಮಾಪುರ್ ರಾಜೀನಾಮೆಗೆ ಒತ್ತಾಯಿಸಿ ಅಹೋರಾತ್ರಿ ಧರಣಿ ನಡೆಸುವಂತ ನಿಟ್ಟಿನಲ್ಲಿ ಬಿಜೆಪಿ ನಿರ್ಧರಿಸಿದೆ. ಅಕ್ರಮದಲ್ಲಿ ಸಿಎಂ ಕೂಡ ಭಾಗಿಯಾಗಿದ್ದಾರೆ ಅನ್ನೋದು ಬಿಜೆಪಿಯ ಆರೋಪ. ಈ ಪ್ರತಿಭಟನೆ ಹೋರಾಟ ಇದು ಮೊನ್ನೆ ವಿಶೇಷ ಅಧಿವೇಶನ ಕರೆದಂತ ಸಂದರ್ಭದಲ್ಲೇ ಆರಂಭ ಆಗ್ಬೇಕಿತ್ತು. ಆ ಲೆಕ್ಕಾಚಾರಕ್ಕೆ ನೋಡೋದಾದ್ರೆ ನಮ್ಮ ವಿಪಕ್ಷನೋ ಅದಕ್ಕೆ ಮನೆ ಒಂದು 3 ಬಾಗ್ಲು. ಅವ್ರು ಯಾರು ಏನ್ ಪ್ರೊಟೆಸ್ಟು ಅಂತ ಒಬ್ರು ಅಧ್ಯಕ್ಷರು ಅಂತ ನಿರ್ಧಾರಕ್ಕೆ ಬಂದ್ರೆ ಇಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರು ಮತ್ತೊಂದು ನಿರ್ಧಾರದಲ್ಲಿ ಇರ್ತಾರೆ. ಎಂತೆಂಥ ಹಗರಣಗಳಿತ್ತು ಈ ರಾಜ್ಯ ಸರ್ಕಾರದ್ದು ಧ್ವನಿ ಎತ್ತೋದಕ್ಕೆ. ವಾಲ್ಮೀಕಿಗೆ ಸಂಬಂಧಪಟ್ಟ ಹಾಗಿನ ಹಗರಣ, ಬೇಕಾದಷ್ಟು ಮೂಡಾಕ್ ಸಂಬಂಧಪಟ್ಟ ಹಾಗಿನ, ಇವರ ಒಗ್ಗಟ್ಟಿನ ಕೊರತೆ ಆ ಮಟ್ಟಿಗಿದೆ. ಈ ಕಾರಣಕ್ಕಾಗಿನೇ ಇಲ್ಲಿ ಏನ್ ಮಾಡಿದ್ರು ನಡೆಯುತ್ತೆ ಅನ್ನುವಂಥ ರೀತಿಯಾಗಿ ಸರ್ಕಾರದಲ್ಲಿ ಕೆಲವರು ಯೋಚನೆ ಇದೆ. ಅಂತೂ ಈಗ ಅಹೋರಾತ್ರಿ ಧರಣಿಗೆ ನಿರ್ಧಾರಕ್ಕೆ ಬಂದಿದ್ದಾರೆ. ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಹಲವಾರು ಸುಧಾರಣೆಗಳನ್ನು ತಂದಿದ್ದೆ. ನನ್ನ ಪಾತ್ರ ಯಾವುದರಲ್ಲಿನೂ ಇಲ್ಲ. ಹಾಗಿದ್ರೆ ಹಿಂದಿನ ಎಲ್ಲ ಮಂತ್ರಿಗಳು ರಾಜೀನಾಮೆ ಯಾಕೆ ಕೊಟ್ಟಿಲ್ಲ? ಆದರೆ ನಾನು ಮುಂದೆ ಬರುವ ಮುಂದೆ ಬರುವ ಅಧಿಕಾರಿಗಳಿಗೂ ಇಂಥ ಮಾತುಗಳು ಬರಬಾರದು ಅನ್ನೋದು ಒಂದೇ ಒಂದರಷ್ಟಿಂದ ಹಲವಾರು ಬದಲಾವಣೆಗಳನ್ನು ತಂದಿದ್ದೆ. ನಾನು ರಾಜೀನಾಮೆ ಕೊಡಬೇಕಾ? ನಾನೇನು ತಪ್ಪು ಮಾಡಿದ್ದೀನಿ ಅಧ್ಯಕ್ಷರೇ? ಆದ್ದರಿಂದ ಇವೆಲ್ಲ ಸುಳ್ಳುಗಳನ್ನು, ಕಟ್ಟು ಕತೆಗಳನ್ನು ಯಾರ್ಯಾರು ಹೇಳಿದರು, ಎಂಥವ್ರು ಹೇಳಿದರು, ಯಾಕೆ ಹೇಳ್ತಾರೆ ಅನ್ನೋದನ್ನು ನಾನಿಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ಅಧ್ಯಕ್ಷರೇ, ಇಂಥ ನಿರಾಧಾರ ಸುದ್ದಿಗಳಿಗೆ, ನಿರಾಧಾರ ಮಾತುಗಳಿಗೆ, ನಿರಾಧಾರವಾದಂಥ ಆಡಿಯೋಗಳ ಬಗ್ಗೆ ನಾನು ತಲೆ ಕೆಡಿಸಿಕೊಳ್ಳೋದಿಲ್ಲ. ನಾನು ಇಂಥ ಸುಳ್ಳಿಗೆ ಹೆದರುವುದೂ ಇಲ್ಲ. ನನ್ನ ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ. ಇಷ್ಟು ಹೇಳಿ ನಾನು ಮಾತನಾಡ್ತೇನೆ. ನಾನು 6,000 ಕೋಟಿ ಲೂಟಿಯನ್ನು ಉಳಿಸ್ಬೇಕು. ಇದು ರಾಜ್ಯದ ಜನಗಳಿಗೆ ಸೇರಿದ್ದು. ಒಂದು ಕಡೆ MLAಗಳು ಹಣ ಇಲ್ಲ ಅಭಿವೃದ್ಧಿಗೆ ಅಂತ ಪರದಾಡ್ತಾ ಇದ್ದಾರೆ, ಸಂಬಳ ಬಂದಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಗ್ರಂಥಪಾಲಕಿ ಒಬ್ಬರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ಥರ ದಿನನಿತ್ಯ ನಡೀತಾ ಇದೆ. ಇಷ್ಟಿದ್ರೂ ಕೂಡ ಮುಖ್ಯಮಂತ್ರಿಗಳು ಅವ್ರು ರಾಜೀನಾಮೆ ಪಡೆಯಲಿಲ್ಲ ಅಂದರೆ ಇದು ಹಣ ಪೂರ್ತಿ ಕಾಂಗ್ರೆಸ್ಸಿನ ಹೆಡ್ ಆಫೀಸ್ಗೆ ಹೋಗ್ತಾ ಇದೆ, ಚುನಾವಣೆಗೆ ಹೋಗ್ತಾ ಇದೆ. ಅದಕ್ಕೋಸ್ಕರ ನಾವು ತೀರ್ಮಾನ ಮಾಡಿದ್ದೀರಿ. ನಾವು ನಮ್ಮ ಅಧ್ಯಕ್ಷರು ವಿಜಯೇಂದ್ರ ಅವರು, ನಮ್ಮ ಬಾಬು ಅವರು, ಫ್ಲೋರ್ ಲೀಡರ್ ಬಾಬು ಅವರು, ನಮ್ಮ JDS ಅವರು, ಯಾಕಂದರೆ JDSನ MLAಗೂ ಅವಮಾನ ಮಾಡಿದ್ದಾರೆ ಮಂಡ್ಯದಲ್ಲಿ ಮಂಜುಗೆ. ಅದರಿಂದ ನಾವು ಇಂಥ ಒಂದು ಭ್ರಷ್ಟಾಚಾರಕ್ಕೋಸ್ಕರ ಇವತ್ತು ವಿಧಾನಸಭೆ ಒಳಗಡೆ ಧರಣಿ ಮಾಡಿದ್ದೀರಿ. ರಾತ್ರಿ ಪೂರ್ತಿ